ಪ್ರಭಾವಿ ರಾಣಿ ಯಾರು ಕೃಷ್ಣದೇವರಾಯರ ಜೀವನದಲ್ಲಿ ಅಥವಾ ಆಸ್ಥಾನದಲ್ಲಿ? ತಿರುಮಲಾಂಬನೆ ರಾಣಿ ಏನಿದ್ಲು ತಿರುಮಲ ಅವಳೆ. ಯಾಕೆಂದರೆ ಅವಳಿಗೆ ಅವನ ಮಗ ಹುಟ್ಟಿದ್ದು, ಎರಡೇ ಏನು ಹೆಣ್ಮಕ್ಳು ಹುಟ್ಟಿದ್ದು. ಸೊ ಹಾಗಾಗಿ ಆ ಅಳಿಯ ರಾಮರಾಯ, ದ ಫೇಮಸ್ ಅಳಿಯ ರಾಮರಾಯ, ಇವ್ರ ಮಕ್ಕಳನ್ನೇ ಮದುವೆ ಆಗಿದ್ದು, ಇಬ್ಬರು ಹೆಣ್ಮಕ್ಳನ್ನ. ಮಕ್ಕಳನ್ನು ತಿರುಮಲಾಂಬ ವೇಂಗಳಾಂಬನೆ. ಯಾಕೆಂದರೆ ಕೃಷ್ಣದೇವರಾಯರು ತಿರುಪತಿಗೆ ನಡ್ಕೊಂಡಷ್ಟು ಬಹುಶಃ ಭಾರತದ ಇನ್ಯಾವುದೇ ರಾಜ ನಡ್ಕೊಳ್ಳಿ. ಏನ್ ನಂಟು ಕೃಷ್ಣದೇವರಾಯನ ತಂದೆ ನರಸನಾಯಕನ 3 ಹೆಂಡತಿಯರು. ಅದರಲ್ಲಿ ಕೃಷ್ಣದೇವರಾಯರ ತಾಯಿ ನಾಗಲಾದೇವಿ ಆಂಧ್ರದವಳು. ಹಾಗಾಗಿ ಕೃಷ್ಣದೇವರಾಯರಿಗೆ ತೆಲುಗು ಒಲವು ಜಾಸ್ತಿ ಬಂತೇನೋ. ಯಾಕೆಂದರೆ ಕೃಷ್ಣದೇವರಾಯರೇ ಅಮುಕ್ತ ಮಾಲ್ಯದ ಅನ್ನೋವಂಥ ಕೃತಿಯನ್ನು ತೆಲುಗಿನಲ್ಲಿ ಬರೆದಿದ್ದಾರೆ. ಅವರೇನು ಹೇಳ್ಕೊಂಡಿದ್ದಾರೆ, ನನಗೆ ಆಂಧ್ರ ಮಹಾವಿಷ್ಣು ಶ್ರೀಕಾಕುಳಂ ಇದೆಯಲ್ಲ ಇವತ್ತು ಆಂಧ್ರ ಪ್ರದೇಶದಲ್ಲಿ, ಶ್ರೀಕಾಕುಳಂ ಅಂತ ಅಲ್ಲೊಂದು ವಿಷ್ಣು ದೇವಸ್ಥಾನ, ಆ ಆಂಧ್ರ ಮಹಾವಿಷ್ಣು ಬಂದು ನನ್ನ ಕನಸಿನಲ್ಲಿ ನೀನು ಒಂದು ಪುಸ್ತಕವನ್ನು ಬರಿ ಅಂತ ಹೇಳಿದಾಗ, ಸ್ವಾಮಿ ನಾನು ಕನ್ನಡದ ರಾಜ, ಹಾಗಾಗಿ ನನಗೆ ತೆಲುಗಲ್ಲಿ ಬರುತ್ತೆ ಅಂದಾಗ, ನೀನು ಆಂಧ್ರ ಭೋಜ ಸಹ, ಹಾಗಾಗಿ ನಾನು ನಿನಗೆ ಸಹಾಯ ಮಾಡ್ತೀನಿ ಬರೀ ಅಂತ ಹೇಳ್ದ ಅಂತ ಕೃಷ್ಣದೇವರಾಯರೇ ಬರ್ಕೊಂಡಿದ್ದಾರೆ ಅಮುಕ್ತ ಮಾಲ್ಯದಲ್ಲಿ. ಅದಕ್ಕೆ ತೆಲುಗಿನಲ್ಲಿ ಬಂತು. ಸೊ ಹಾಗಾಗಿ ಇವರು 7 ಸರಿ ತಿರುಪತಿ ಯಾತ್ರೆಯನ್ನು ಮಾಡ್ತಾರೆ. ಇನ್ಯಾವುದೇ ದೇವಸ್ಥಾನಗಳಿಗೂ ಅವ್ರು ಅಷ್ಟು ಸಲ ಹೋಗಲಿಲ್ಲ. ತಿರುಪತಿಗೆ 7 ಸರಿ ಹೋಗ್ತಾರೆ. ಅವ್ರಿಗೆ ಚಿನ್ನದ ಕಿರೀಟ, ಗೋಪುರಗಳು. ಇವತ್ತು ತಿರುಪತಿಯ ಸಂಪತ್ತು ಏನಿದೆ ಅದು ವಿಜಯನಗರದ ಸಂಪತ್ತು. ಅಪಾರವಾದಂಥ ಸಂಪತ್ತನ್ನು ದಾನ ಮಾಡ್ತಾರೆ. ಈ ಒರಿಸ್ಸಾ ಯುದ್ಧವನ್ನು ಗೆದ್ದ ನೆನಪಿಗೆ 10,000 ಚಿನ್ನದ ನಾಣ್ಯಗಳ ಅಭಿಷೇಕವನ್ನು ವೆಂಕಟೇಶ್ವರ 10,000 ಚಿನ್ನದ ನಾಣ್ಯ. ಒಂದೊಂದು ನಾಣ್ಯ ಇಷ್ಟಗಲ ಇದೆ. ನಾನು ನೋಡಿದ್ದೀನಿ, ಒಂದು ನಾಣ್ಯ ಇಷ್ಟಗಲ ಇದೆ, ಇಷ್ಟಗಲ. ಅಂಥದ್ದು 10,000 ನಾಣ್ಯಗಳ ಅಭಿಷೇಕವನ್ನು ಮಾಡಿಸ್ತಾರೆ. ಅಂಥ ಮಹಾನ್ ಭಕ್ತ. ನೀವು ಅವರಾದ್ಮೇಲೆ ಬರೋವಂಥ ಎಲ್ಲರಿಗೂ ತಿರುಮಲರಾಯ, ವೆಂಕಟರಾಯ, ರಂಗರಾಯ, ತಿಮ್ಮರಾಯ, ತಿರುಮಲರಾಯ, ವೆಂಕಟರಾಯ, ರಂಗರಾಯ, ಇಷ್ಟೇ ಹೆಸರುಗಳೇ, ಇದೇ ಹೆಸರುಗಳೇ. ರಾಮರಾಯ, ತಿರುಮಲರಾಯ, ವೆಂಕಟಾದ್ರಿ, ಪುನಃ ಮಕ್ಕಳ ಹೆಸರು ತಿರುಮಲಾಂಬ, ವೇಂಗಳಾಂಬ, ಅದದೇ ಹೆಸರುಗಳೇ. ಅದೇ ತಿರುಪತಿ ತಿಮ್ಮಪ್ಪನ ಹೆಸರನ್ನೇ ಗಂಡಸರಿಗೂ ಹೆಣ್ಮಕ್ಳಿಗೂ ಅದೇ ಇಟ್ಕೊಂಡು ಕೊನೆವರೆಗೂ. ಆಮೇಲೆ ಒಂದು 100 ವರ್ಷ ಬಂದ್ಬಿಟ್ರು ಇವರು. ಅರವೀಡು ವಂಶಸ್ಥರೆಲ್ಲ ಆ ಕಡೆಗೆ ಸೇರ್ಕೊಂಬಿಟ್ರು, ಹೋಗಿ ವಾಪಸ್ ಈ ಕಡೆ ಬರಲೇ ಇಲ್ಲ. ಹಾಗಾಗಿ ಕೃಷ್ಣದೇವರಾಯರ ಪವರ್ಫುಲ್ ಪತ್ನಿ ಅಂದರೆ ಅವಳೇ ತಿರುಮಲಾಂಬೆ. ಅವಳೇನೆ ಅವನ ಹೆಂಡತಿ ತಿರುಮಲಾಂಬ ಮತ್ತು ವೆಂಗಳಾಂಬ ಅಂತ ಇಬ್ಬರು ಪತ್ನಿಯರು. ಸೊ ತಿರುಮಲಾಂಬನೇ ಅವಳಿಗೆ ಪತ್ನಿ. ಅವನ ಮಗನು, ಅವನ ಹೆಸರು ತಿರುಮಲಯ್ಯ. ಚಿಕ್ಕ ವಯಸ್ಸಿಗೆ ಸತ್ತೋಗವನ ಹೆಸರು ತಿರುಮಲಯ್ಯನೇ. ಸೊ ಅದನ್ನು ಏನು ಹೇಳ್ತಾರಪ್ಪ ಇತಿಹಾಸಕಾರ, ಏನು ಹೇಳ್ತಾರಪ್ಪ ಅಂತಂದರೆ, ತುಂಬ ಚಿಕ್ಕ ವಯಸ್ಸಿಗೆ, ಯಾಕೆಂದರೆ ಇವ್ರಿಗೆ ಹುಷಾರು ತಪ್ಪೋಗುತ್ತೆ ಕೃಷ್ಣದೇವರಾಯರಿಗೆ, ನಾನಿನ್ನು ಬದುಕೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆಗಲೇ. ಆಗ ಇದು ಮತ್ತೆ ಯಾರಿಗೂ ಹೋಗದೇ ಇರಲಿ ಅಂತ ಏನು ಕೃಷ್ಣದೇವರಾಯರು, ಇದು ಯಾರಿಗೂ ಹೋಗಬಾರ್ದು ಅಂತೇಳಿ ತನ್ನ ಚಿಕ್ಕ ಮಗನಿಗೆ. ಆದರೆ ಅಳಿಯ ರಾಮರಾಯರು ಇರ್ತಾರಲ್ಲ, ಕೃಷ್ಣದೇವರಾಯರಷ್ಟೇ ಬಲಶಾಲಿ ಆದಂಥ ಮತ್ತೊಬ್ಬ ಪ್ರಖ್ಯಾತ ಯಾರಾದಿದ್ದರೆ ಅದು ಅಳಿಯ ರಾಮರಾಯರು. ಅವರು ಈ ಅರವೀಡು ವಂಶಕ್ಕೆ ಇದು ಹೋಗಬಾರ್ದು, ನನ್ನ ವಂಶನೇ ಮುಂದುವರಿಬೇಕು ಅಂತ ಕೃಷ್ಣದೇವರಾಯರ ಆಸೆಗೆ ಆ ಚಿಕ್ಕ ಹುಡುಗನಿಗೆ ಪಟ ಆ ಪಟ್ಟ ಕಟ್ಟಿದ್ದಕ್ಕೆ ಅವ್ರು ವಿಷ ಹಾಕಿದ್ರು, ತಿಮ್ಮರ್ಸನ್ನದೆಲ್ಲ. ಅದು ಒಂದು ಕತೆ ಆ ಥರದ್ದಾದರೆ, ಇನ್ನೊಂದು ಕತೆ ಏನಿದೆಯಪ್ಪ ಅಂದರೆ, ಈ ಪಟ್ಟ ಕಟ್ಟಿ ಅದನ್ನು 6 ತಿಂಗಳು ಸೆಲೆಬ್ರೇಷನ್ ಮಾಡ್ತಾರೆ. 6 ತಿಂಗಳು ಇಲ್ಲಿಂದ ಹಂಪಿಯಿಂದ ತಿರುಪತಿಯಿಂದ ಕಂಚಿ, ಅಲ್ಲಿ ಇಲ್ಲಿ ಸುತ್ತಿರಿ. ಆ ಮಗು ಅದು ಪ್ರೀಮೆಚ್ಯೂರ್ಡ್ ಬೇಬಿ ಅಂತ ಒಂದು ವಾದ. 7 ತಿಂಗಳಿಗೆ ಹುಟ್ಬಿಟ್ಟಿರ್ತಾನೆ ಹುಡುಗ. ಅವನು ಇದನ್ನೆಲ್ಲ ತಡ್ಕೊಳ್ಳೋದೇ ಇಲ್ಲ. 6 ತಿಂಗಳು ಆ ಚಿಕ್ಕ ಹುಡುಗನ ನೀನು ಸುತ್ತಿಸಿದ್ರೆ ಎಲ್ಲ ಕಡೆ ತಪ್ಪುಟ್ಟು ಅವನು ತೀರ್ಕೊಂಬಿಟ್ಟ ಅನ್ನೋದು ಇನ್ನೊಂದು ವಾದ.